ಬೇಕೇ ಬೇಕು ಬೇಕೇ ಬೇಕು. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮ ಹಸಂಡಹಳ್ಳಿ ರಸ್ತೆಯಲ್ಲಿರುವ ಬಾಲಾಜಿ ಬಾರನ್ನ ಜನವಸತಿ ಸ್ಥಳಕ್ಕೆ ಸ್ಥಳಾಂತರಿಸಲು ಸಿದ್ಧತೆ ಮಾಡಿಕೊಂಡಿದ್ದು, ಸ್ಥಳೀಯ ನಿವಾಸಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಾರ್ ಪಕ್ಕದಲ್ಲಿ ಮದರಸ ಮತ್ತು ಮಸೀದಿ, ಮುಜರಾಯಿ ಇಲಾಖೆ ಸೇರಿದ ಪಿಳೆಕಮ್ಮನ ದೇವಸ್ಥಾನ ಹಾಗೂ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ವಸತಿ ನಿವೇಶನಗಳಿದ್ದು, ಈ ಬಗ್ಗೆ ಅಬಕಾರಿ ಇಲಾಖೆಗೆ ದೂರು ನೀಡಲಾಗಿದ್ದು, ಕೋಲಾರ ಹಾಗೂ ಮಾಲೂರು ಅಬಕಾರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನೆಪಕ್ಕೆ ಮಾತ್ರ ಸ್ಥಳ ಪರಿಶೀಲನೆ ನಡೆಸಿ ಬಾರ್ ಬೇರೆಡೆಗೆ ಸ್ಥಳಾಂತರಿಸಲು ಕ್ರಮ ಕೈಗೊಂಡಿಲ್ಲ ಅಂದರು. ಅಬಕಾರಿ ಇಲಾಖೆ ಅಧಿಕಾರಿಗಳು ಬಾರ್ ಮಾಲೀಕನ ಜೊತೆ ಶಾಮೀಲಾಗಿ ವಸತಿ ನಿವೇಶನಗಳ ಜಾಗಕ್ಕೆ ಬಾರ್ ಸ್ಥಳಾಂತರಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಈ ಬಾರ್ನಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವ ಮುನ್ನವೇ ಮಾಸ್ತಿ ಗ್ರಾಮದಿಂದ ಬೇರೆಡೆಗೆ ಸ್ಥಳಾಂತರಿಸಬೇಕು, ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾಪಿ ಏನಿದೆ ಅದರಲ್ಲಿ ಈ ಸಾವಿರಾರು ಜನನ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಅವರು ಇಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ಇವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಮಹಾಜರಲ್ಲಿ ಇವರು ಕಣ್ಣಾರೆ ಏನು ನೋಡಿದ್ದಾರೆ, ಏನು ನೋಡಿದ್ರು ಅದನ್ನ ಮಾತ್ರ ಬರೀಬೇಕಾಗಿತ್ತು. ಅವರು ಅದನ್ನ ಬಿಟ್ಟು ಪರ ಮತ್ತೆ ವಿರೋಧ ಅಂತ ಬರೀತಾರೆ. ಪರ ಅನ್ನೋದಕ್ಕೆ 2-3 ಸಾವಿರ ಜನ ಇಲ್ಲಿ ಸೇರಿರ್ತಾರೆ. ಅದರದ್ದು ಎಲ್ಲ ಥರ ರೆಕಾರ್ಡಿಂಗು ನಮ್ಮ ಹತ್ರ ಇರ್ತದೆ. ವಿರೋಧವಾಗಿರುವಂಥವ್ರು ನಮ್ಗೇನು ಬಾರ್ ಮಾಡಿಕೊಡಿ ಅಂತ ಕೇಳಿದವರು ಕೆಲವೇ ಜನ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಅವರನ್ನು ಅವರೇ ತೀರಿಸ್ಕೊಂಡು ಅಲ್ಲಿ ಏನು ಅವ್ರಿಗೆ ಯಾವ ಥರ ಕಟ್ಟುಬಂಧನಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ. ನಮಗೆ ಅನ್ಯಾಯ ಆಗಿದೆ. ಇಲ್ಲಿನ ಸಾರ್ವಜನಿಕರಿಗೆ, ಇಲ್ಲಿ ಲೇಔಟ್ ಮಾಡಿದಂಥವ್ರಿಗೆ, ರಾಮೇಗೌಡ ಲೇಔಟ್ನವ್ರಿಗೆ, ಜಾಮಿಯಾ ಮಸೀದಿ ಮತ್ತು ಮದ್ರಸಾ ಮತ್ತು ಮಕ್ಕಳಿಗೆ ಕಂಪ್ಲೀಟ್ ಸಾರ್ವಜನಿಕರಿಗೆ ಇದರಿಂದ ತುಂಬ ಅನಾಹುತಗಳು, ತುಂಬ ತೊಂದರೆಗಳಾಗಿರ್ತದೆ. ಈಗ ಪ್ರತಿಯೊಂದು ಮನೆಗೂ ಬೇಕಾದ್ರೆ ನಾವು ಹೋಗೋಣ, ಅವ್ರನ್ನ ಇಂಡಿವಿಜುವಲಾಗಿ ಕೇಳಿ, ಫ್ಯಾಮಿಲಿನ ಕೂಡಿಸ್ಕೊಂಡು ನೀವು ಏನೇನು ಅನುಭವಿಸ್ತಾ ಇದ್ದೀರಾ ಇಲ್ಲಿ ಬಾರ್ ಬಂದಮೇಲೆ ಅಂತ ನೀವು ಲೈವ್ ನಿದರ್ಶನ ನೀವು ಕೇಳ್ಬೋದು. ಅವ್ರ ಕಣ್ಣಲ್ಲಿ ಕಣ್ಣೀರು ಬರಲ್ಲ, ರಕ್ತ ಬರ್ತದೆ. ಯಾಕಂದರೆ ಅಷ್ಟೊಂದು ಅನುಭವಿಸಿರ್ತಾರೆ ಅವರು. ಅಂದರೆ ಈ ಹಿಂಸೆ, ಯಾವುದಾದ್ರೂ ಒಂದು ಹಿಂಸೆ ಇದ್ದರೆ ಒಬ್ಬ ಕುಡುಕ ಮನೆಯಲ್ಲಿದ್ದರೆ ಸಾಕು, ಅದಕ್ಕಿಂತ ದೊಡ್ಡ ಹಿಂಸೆ ಇನ್ನೊಂದು ಬೇಕಾಗಿರಲ್ಲ. ಅವನು ಯಾವ ರೀತಿ ಕುಟುಂಬಕ್ಕೆ ಮಾರ್ಕನೋ ಸಮಾಜಕ್ಕೂ ಅದೇ ರೀತಿ ಮಾರ್ಕ. ಆಮೇಲೆ ಈ ಕುಡಿತದಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ ಅನ್ನೋದು ಒಂದು ಬಿಟ್ಟರೆ, ಎರಡನೇದು ಇಲ್ಲಿ ಬಾರ್ ಯಾರು ಮಾಡ್ತಾರೆ ಅವ್ರಿಗೆ ಆದಾಯ ಆಗೋದು ಅಂತ ಬಿಟ್ಟರೆ, ಬಾಡಿಗೆ ಜಾಗ ಯಾರು ಕೊಟ್ಟಿರ್ತಾರೆ ಬಾಡಿಗೆಗೆ ಅವ್ರಿಗೆ ಆದಾಯ ಬಿಟ್ಟರೆ ಬೇರೆ ಯಾವೊಂದು ನರಪಿಳ್ಳೆಗೂ ಇದರಿಂದ ಸೌಲಭ್ಯಗಳಿರಲ್ಲ. ಬೇಕೇ ಬೇಕು ಬೇಕೇ ಬೇಕು. ಧಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು.